ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ಸೊ ವೆಲ್ಕಮ್ ಟು ದ ಪುಷ್ಪ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ನನ್ನ ಒಂದು ವೃದ್ಧಾಶ್ರಮ. ನಾನೇ ಪ್ರೀತಿಯಿಂದ ಮಾಡ್ಕೊಂಡಿರೋ ಒಂದು ವೃದ್ಧಾಶ್ರಮದಲ್ಲಿ ಇವತ್ತು ಬಂದು ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಹೋಳಿಗೆ ನೋಡಿ, ಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿ ಬಿಜಾಪುರ ಸ್ಟೈಲಲ್ಲೇ ಇವತ್ತು ಹೋಳಿಗೆ ಮಾಡ್ತಾಯಿದ್ದಾರೆ. ಸೊ ಹಾಗೆ ನನ್ನ ಬೇಬಿ ಬಂದು ಫಸ್ಟು ನಮ್ಮ ಒಂದು ಏನೇ ಹಬ್ಬದ ಸಡಗರ ಇದ್ದರೂ ಫಸ್ಟು ನಾವು ದೇವರಿಗೆ ಒಂದು ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಊಟ ಹಾಕಬೇಕು ಅಂತ ಇತ್ತು. ಸೊ ಬಂದ ತಕ್ಷಣ ನಮ್ಮ ಗುರುಗಳು ನನ್ನ ಕೈ ಹಿಡಿದು ಕಾಪಾಡ್ತಾರೋರು. ಇವರಿಲ್ಲ ಅಂತಂದರೆ ಏನೂ ಇಲ್ಲ ರೀ ಜೀವನದಲ್ಲೇ. ಸೊ ಇವತ್ತೇನೋ ಒಂದು ವೃದ್ಧಾಶ್ರಮ ಮಾಡಿದ್ದೀನಿ, ಅದು ಉಚಿತವಾದ ಒಂದು ವೃದ್ಧಾಶ್ರಮ ಮಾಡಿ ನಾನು ಇಷ್ಟು ಜನಕ್ಕೆ ಸಾಕ್ತಾ ಇದ್ದೀನಿ, ಇಷ್ಟು ಜನಕ್ಕೆ ಊಟ ಬಡಿಸ್ತಾ ಇದ್ದೀನಿ ಅಂದರೆ ಅದು ನಾನಲ್ಲ, ನನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರು ಮಾಡಿರೋ ಅಂಥ ಆಶ್ರಮ ಇದು. ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಒಂದು ಉಪೇಕ್ಷೆ ಮೇಲೆ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಮ್ಮ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆನ ಮಾಡಿ ಫಸ್ಟು ನಾನು ಆಮೇಲೆ ಎಲ್ಲರಿಗೂ ಬೇವು ಬೆಲ್ಲ ಕೊಡಬೇಕು ಅಂತ ಫಸ್ಟ್ ಬಂದು ರಾಯರಿಗೆ ಒಂದು ಹಾರ ಹಾಕಿ ಹೂವಿನ ಅಲಂಕಾರ ಮಾಡಿ ಸೊ ಪೂಜೆನ ಶುರು ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡಬೇಕಾದ್ರೆ ನಾನು ದೀಪ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಬೆಳಗ್ಗೆ ಒಂದು ಪೂಜೆ ಶುರು ಮಾಡ್ತಾಯಿದ್ದೀನಿ. ಏಕೆ ಅಂತಂದರೆ ಇವತ್ತಂತೂ ಮಂತ್ರಾಲಯದಲ್ಲೇ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ರೀ. ಯುಗಾದಿ ಹಬ್ಬದಲ್ಲಂತೂ ರಾಯರಿಗಂತೂ ಪೂಜೆ ತುಂಬಾ ವಿಶೇಷವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಲೈವ್ ಮಂತ್ರಾಲಯದ ಪೂಜೆ ನೋಡಿ ತುಂಬ ಖುಷಿ ಆಯಿತು. ಇವತ್ತು ನಾನು ಹೋಗಬೇಕಾಗಿತ್ತು ಮಂತ್ರಾಲಯಕ್ಕೆ ಅಂತ ಅಂದ್ಕೊಂಡೆ, ಆದರೆ ಇಲ್ಲೇ ಗುರುಗಳಿರ್ಬೇಕಾರೆ ಸೊ ಇಲ್ಲಿ ನಾನು ಗುರುಗಳನ್ನ ಪೂಜೆ ಮಾಡಬೇಕು ಅಂದ್ಕೊಂಡು, ಮತ್ತು ಇಲ್ಲಿರೋ ನನ್ನ ಒಂದು ದೊಡ್ಡ ಕುಟುಂಬ, ನನ್ನ ಒಂದು ಪುಷ್ಪ ಚಾರಿಟೇಬಲ್ ಉಚಿತ ವೃದ್ಧಾಶ್ರಮದ ಜನಗಳಿಗೆ ಒಂದು ಒಳ್ಳೆ ಊಟ ಹಾಕಬೇಕು, ಇವ್ರಿಗೆ ಇದು ಮಾಡಬೇಕು ಅಂದ್ಕೊಂಡು ನಾನು ಇವತ್ತು ಫಸ್ಟ್ ಇಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ನೋಡೋಣ, ಸಾಧ್ಯವಾದರೆ ನಾನು ಯಾವಾಗ ಕರೆಸ್ಕೋಬೇಕು ಅಂತಿದ್ದಾರೋ ರಾಯರು ಅವಾಗ ನನ್ನ ಕರೆಸ್ಕೊತಾರೆ. ಸೊ ನೋಡಿರಿ, ರಾಯರಿಗೆ ಬಂದು ಮಹಾ ಮಂಗಳಾರತಿ ಮಾಡ್ತಾಯಿದ್ದೀನಿ. ನನ್ನ ಇಡೀ ಕುಟುಂಬ ರೀ, ನನ್ನ ಕುಟುಂಬ, ನನ್ನ ಆಶ್ರಮದ ಕುಟುಂಬ ಎಲ್ಲರೂ ನಿಂತ್ಕೊಂಡು ಈ ಒಂದು ಪೂಜೆನ ನೆರವೇರಿಸ್ಕೊಟ್ರು. ತುಂಬಾ ಅದ್ದೂರಿಯಾಗಿ ನಾವು ಇವತ್ತು ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಇದು ಬಂದು ನನ್ನ ಆಫೀಸ್ ರೂಮ್ ಆಗಿರುತ್ತೆ. ಅಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ರಾಘವೇಂದ್ರ ಸ್ವಾಮಿಗಳು ಇಲ್ಲ, ನಮ್ಮ ಮನೆಯೂ ಇಲ್ಲ, ನಮ್ಮ ಒಂದು ಆಶ್ರಮನೂ ಇಲ್ಲ. ಎಲ್ಲೆಲ್ಲೂ ಸ್ವಾಮಿಗಳ ಒಂದು ವಿಗ್ರಹನ ಇಟ್ಟಿದ್ದೀನಿ. ಅವರ ಒಂದು ಫೋಟೋ ಪ್ರತಿಬಿಂಬ ಇಟ್ಟು ನಾನು ಪೂಜೆ ಮಾಡ್ತೀನಿ. ನನ್ನ ಕೈ ಹಿಡಿದು ಕಾಪಾಡ್ತಾರೆ ನನ್ನ ರಾಯರು ರೀ. ನಾನು ತುಂಬ ಕಷ್ಟದಲ್ಲಿದ್ದೆ. ನನ್ನ ಕಷ್ಟದಲ್ಲಿದ್ದಾಗ ನನ್ನ ಕಾಪಾಡಿದ್ದು ರಾಯರು. ನನಗೆ ಇವಾಗ ಒಂದು ಆಶ್ರಮ ಮಾಡೋದಕ್ಕೆ ದಾರಿ ಕೊಟ್ಟಿರೋರು ಅವರು. ಸಾಯೋವರೆಗೂ ನನ್ನ ಅಪ್ಪನ ನಾನು ಮರೆಯಲ್ಲ. ಆಮೇಲೆ ಎಲ್ಲರದ್ದು ಪೂಜೆ ಆಯಿತು, ಎಲ್ರಿಗೂ ಮಂಗಳಾರತಿ ಕೊಟ್ಟೆ. ಎಲ್ರಿಗೂ ಮಂಗಳಾರತಿ ಕೊಟ್ಟಾದಮೇಲೆ ಸೊ ಬೇವು ಬೆಲ್ಲ. ಸೊ ಯುಗಾದಿ ಹಬ್ಬದ ಕಾನ್ಸೆಪ್ಟ್ ಏನಿಲ್ಲ, ನಮಗೆ ಹೊಸ ವರ್ಷ ಬಂದು ಏನದು ಜನವರಿಗಲ್ಲ ರೀ, ನಮ್ಮ ಹೊಸ ವರ್ಷ ಬಂದು ಯುಗಾದಿ ಹಬ್ಬಕ್ಕೆ. ಸೊ ನೋಡಿ, ನನ್ನ ಮಗ ಬಂದ. ಸೊ ನನ್ನ ಮಗನೂ ಕೂಡ ಸೊ ರಾಘವೇಂದ್ರ ಸ್ವಾಮಿಯವ್ರಿಗೆ ಮಂಗಳಾರತಿ ಮಾಡ್ದ. ಹಾಗೆ ನನ್ನ ಬ್ಯೂಟಿಫುಲ್ ಡಾಲ್ ನನ್ನ ಮಗಳು ಕೂಡ ಬಂದಳು. ಸೊ ಅವಳು ಕೂಡ ರಾಘವೇಂದ್ರ ಸ್ವಾಮಿಗೆ ಅವಳು ತುಂಬ ಇಷ್ಟ ರಾಯರು ಅಂತಂದರೆ ಪೂಜೆ ಮಾಡಿದ್ಲು. ಹಾಗೆ ನನ್ನ ಪತಿದೇವ ಕೂಡ ಬಂದರು. ಅವ್ರ ಜೊತೆನೂ ನಾನು ಮಹಾ ಮಂಗಳಾರತಿ ಮಾಡಿದೆ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿ. ಆಮೇಲೆ ನಾನು ನಮ್ಮ ಪತಿದೇವಂಗೆ ಬೇವು ಬೆಲ್ಲ ಕೊಟ್ಟು, ಅವರು ಕೂಡ ನನಗೆ ಬೇವು ಬೆಲ್ಲ ಕೊಟ್ಟು ಸಿಹಿಯಾಗಿರಲಿ ಅಂತ ಹಾರೈಸಿದ್ರು. ಅದಾದಮೇಲೆ ನನ್ನ ಕುಟುಂಬದವರು ಪ್ರತಿಯೊಬ್ಬರಿಗೂ ನಾನು ಬೇವು ಬೆಲ್ಲನ ಕೈ ಕೊಟ್ಟಿಲ್ಲ. ಯಾಕೆಂದರೆ ಕೈ ಕೊಡಬಾರ್ದಂತೆ ಬೇವು ಬೆಲ್ಲನ. ಅವ್ರ ಬಾಯಿಗೆ ಹಾಕಿ ಅವ್ರ ಜೀವನ ಸುಖಮಯವಾಗಿರಲಿ, ಸಂತೋಷವಾಗಿರಲಿ ಅಂತ ಹೇಳ್ಬೇಕಂತೆ. ಸೊ ಇದು ಯಾರೋ ಒಬ್ಬರು ಗುರೂಜಿ ಹೇಳ್ಕೊಟ್ಟಿದ್ದು ನನಗೆ ನೆನಪಿತ್ತು. ಅದಕ್ಕೋಸ್ಕರ ನನ್ನ ಕುಟುಂಬದವ್ರಿಗೆಲ್ಲ ನಾನೇ ಬಾಯಿಗೆ ಹಾಕ್ತೆ, ಜೀವನ ಸಿಹಿಯಾಗಿರಲಿ, ಸಂತೋಷವಾಗಿರಿ. ಯಾಕಂದರೆ ಇವ್ರುಗಳು ತುಂಬ ಕಷ್ಟಪಟ್ಕೊಂಡು ಬಂದಿದ್ದಾರೆ ರೀ ಈ ಆಶ್ರಮಕ್ಕೆ. ಒಬ್ಬರೊಬ್ರದ್ದು ಒಂದೊಂದು ಸ್ಟೋರಿ ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಟ್ಲೀಸ್ಟ್ ಇವಾಗೇನೋ ಒಂದು ನಮ್ಮ ಒಂದು ರಾಘವೇಂದ್ರ ಸ್ವಾಮಿಗಳ ಇಚ್ಛೆಯಿಂದ ನಮ್ಮ ಒಂದು ಆಶ್ರಮಕ್ಕೆ ಬಂದಿದ್ದಾರೆ. ಈ ಆಶ್ರಮಕ್ಕೆ ಬಂದಾಗ ಅವ್ರ ಜೀವನ ಪ್ರಜ್ವಲವಾಗಲಿ, ಅವ್ರ ಜೀವನ ಚೆನ್ನಾಗಿರಲಿ ಅಂದ್ಕೊಂಡು ಎಲ್ರಿಗೂ ಬೇವಿಗಿನ್ನ ನನ್ನ ಬೆಲ್ಲನೇ ಎಲ್ಲರಿಗೂ ಜಾಸ್ತಿ ಕೊಟ್ಟೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ಸೊ ಇದಾದಮೇಲೆ ನೋಡಿ, ಫಸ್ಟು ನನ್ನ ಒಂದು ಕುಟುಂಬ ಕೊಟ್ಟಾದಮೇಲೆ ನನ್ನ ಒಂದು ಫ್ಯಾಮಿಲಿಗೆ ಕೊಡ್ತಾಯಿದ್ದೀನಿ. ಸೊ ನೋಡಿ, ಆಮೇಲೆ ನನ್ನ ಮಳ್ಳಿಯ, ನನ್ನ ಮಗಳು, ನಮ್ಮ ಯಜಮಾನರು, ಇವ್ರಿಗೆಲ್ಲ. ಯಾಕೆ ಇವಾಗ ನನ್ನ ಕುಟುಂಬ ಅಂದರೆ ನನ್ನ ಆಶ್ರಮ ಆಗಿಬಿಟ್ಟಿದ್ದಾರೆ. ಅದೇನೋ ನನ್ನ ಬಾಂಧವ್ಯ ಅಷ್ಟು ಚೆನ್ನಾಗಿದಾಗ್ಬಿಟ್ಟಿದೆ. ಫಸ್ಟು ಏನೇ ಒಂದು ಕೊಟ್ಟರು ಎಲ್ಲರೂ ಹೇಳ್ತಾ ಇರ್ತಾರೆ, ಫಸ್ಟು ನಮಗೆ ಕೊಡ್ತಿದ್ದೆ ಬೇವು ಬೆಲ್ಲ, ಈಗ ಫಸ್ಟು ಅವ್ರಿಗೆ ಕೊಡ್ತಾಯಿದ್ದೆ ಅಂತ. ಇವರು ಬಂದು ನಮ್ಮ ಆಶ್ರಮದ ಅನ್ನಪೂರ್ಣೇಶ್ವರಿ ಅಡುಗೆ ಮಾಡೋರು. ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ. ಅಷ್ಟೆಲ್ಲ ಆದಮೇಲೆ ಹೆಣ್ಮಕ್ಳು ನಾವು ಸುಮ್ಮನೆ ಇರ್ತೀವ, ಒಂದು ರೀಲ್ಸ್ ಮಾಡ್ಕೊಳ್ದೆ ಹೇಗೆ ಅಂದ್ಕೊಂಡು ಸೊ ನನ್ನ ಕುಟುಂಬದ ಜೊತೆ ಸೇರಿಕೊಂಡು ಒಂದೊಳ್ಳೆ ರೀಲ್ಸ್ ಕೂಡ ಮಾಡಿದ್ವು. ಸೌಮ್ಯ ಈ ಥರ ಮಾಡಿ ಅಂತ ಹೇಳ್ಕೊಡ್ತಿದ್ಲು. ಸೊ ಎಲ್ಲರೂ ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದಕ್ಕೊಂದು ಸ್ಟೆಪ್ ಹಾಕಿ ಅಂತ ಅಂದರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಇವತ್ತು.
ಅಷ್ಟೇ ಅಲ್ಲ ರೀ, ನಮ್ಮ ಬೀಗರು ಕೂಡ ಬಂದರು ತುಮಕೂರಿಂದ, ಭೋಜಪ್ಪವರು. ಅವರು ಕೂಡ ಬೇವು ಬೆಲ್ಲ ಕೊಟ್ಟು ಮಗಳು ಮತ್ತು ಯಜಮಾನರು ಸೊ ವಿಶ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು ಭೋಜಪ್ಪವರು ಬಂದಿದ್ದು. ಯಾಕೆ ಅಂತಂದರೆ ಅವ್ರಿಗೂ ತುಂಬ ಆಸೆ ಈ ಒಂದು ಆಶ್ರಮಕ್ಕೆ ಬರಬೇಕು ಅಂತ. ಆದ್ರೇನೋ ನೋಡಿ, ರಾಘವೇಂದ್ರ ಸ್ವಾಮಿಯಿಂದ ಇವತ್ತು ಬಂದಿದ್ದಾರೆ. ಅದಾದ್ಮೇಲೆ ಯುಗಾದಿ ಹಬ್ಬ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಆಯಿತಾ, ಯುಗಾದಿ ಹಬ್ಬದ ಊಟ ಇರಬೇಕು ರೀ. ಆವಾಗಲೇ ಆ ಊಟ ಸವಿ ಇಷ್ಟ ಆಗೋದು, ಖುಷಿ ಆಗೋದು. ಹಬ್ಬದ ಊಟ ಅಂತ ಅಂದ್ರೇ ಅದು ಟೇಸ್ಟ್ ಜಾಸ್ತಿ. ಸೊ ಇವತ್ತು ಬಂದು ನೋಡಿ ಎಲ್ಲರಿಗೂ ಹೋಳಿಗೆ ಬಡಿಸ್ತಾ ಇದ್ದೀನಿ. ಇವತ್ತು ಸೊ ಎಲ್ರಿಗೂ ಇವತ್ತು ಹೊಟ್ಟೆ ತುಂಬ ಹೋಳಿಗೆ ತಿನ್ನಿ ಅಂದ್ಕೊಂಡು ಎಲ್ಲ ಹೋಳಿಗೆ ಬಡಿಸ್ತಾ ಇದ್ದೆ. ಇವತ್ತು ನಮ್ಮ ಆಶ್ರಮದಲ್ಲಿ ಏನೇನು ಅಡುಗೆ ಮಾಡಿದ್ವು ಅಂದರೆ, ನಾವು ಬಂದು ಬೇಳೆ ಹೋಳಿಗೆ ಮಾಡಿದ್ವು, ಹಾಗೆ ಬಂದು ಹೆಸ್ರು ಬೇಳೆ ಮಾಡಿದ್ವು, ಕಾಳು ಕೂಟ್ ಮಾಡಿದ್ವು, ಹಾಗೆ ಬಂದು ಹಪ್ಪಳ ಮತ್ತು ಒಳ್ಳೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ ರೀ. ಮಾವಿನಕಾಯಿ ಚಿತ್ರಾನ್ನ ಜೊತೆ ಅನ್ನ ಒಬ್ಬಟ್ಟು ಸಾರು ಹೇಗಿತ್ತು ಅಂದರೆ ಕಾಂಬಿನೇಷನ್ ಸಾಕಾಗಿತ್ತು. ಎಲ್ಲರೂ ಬಂದು ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿದೆ ಅಂತ ಖುಷಿಪಟ್ಟರು. ಈ ಖುಷಿಗಿಂತ ಇನ್ಯಾವುದ್ರೂ ಬೇಕು? ಯಾಕಂದರೆ ನಾವು ಏನೇ ಒಂದು ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ತಿಂದೋರು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಆ ಖುಷಿ ಮುಂದೆ ಏನೂ ಇಲ್ಲ. ಸೊ ನೋಡಿ, ಫಸ್ಟು ನಮ್ಮ ಕುಟುಂಬದವ್ರಿಗೆ ನಾನು ಊಟ ಬಡಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನನ್ನ ಒಂದು ಕುಟುಂಬಕ್ಕೆ ಹೋಗ್ತೀರಿ. ಫಸ್ಟ್ ಈ ಕುಟುಂಬದವ್ರಿಗೆ ಅಡುಗೆ ಬಡಿಸ್ತಾ ಇದೆ. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ನನ್ನ ಒಂದು ಆಸೆ. ಸೊ ಎಲ್ಲರೂ ಬಂದು ಇವತ್ತು ಹಬ್ಬದ ಊಟನ ತುಂಬ ಚೆನ್ನಾಗಿ ಇಷ್ಟಪಟ್ಕೊಂಡು ಊಟ ಮಾಡಿದ್ರು. ಇದ್ರ ಜೊತೆ ಒಂದು ದೇವ್ರಿಗೆ ಪ್ರಾರ್ಥನೆ ಮಾಡಿದ್ರು. ಸದಾ ಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥಂ ದಿಶಾನ್ ದೇವಿ ಚ ಪಾರ್ವತಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.